ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಇನ್ನು 19 ದಿನ ಲಾಕ್ಡೌನ್. ಮನೆಯಲ್ಲಿದ್ರಷ್ಟೇ ಬಚಾವ್, ಹೊರಗೆ ಬಂದ್ರೆ ಲಾಠಿ ಏಟು, ಗಾಡಿ ರೋಡಿಗಿಳಿದ್ರೆ ಸೀಸ್. ಏಪ್ರಿಲ್ ತಿಂಗಳು ಕಂಪ್ಲೀಟ್ ಭಾರತ ಲಾಕ್. सोशल डिस्टेंसिंग महाभारत का युद्ध 18 दिन में जीता गया। आज कोरोना के खिलाफ जो युद्ध पूरा देश लड़ रहा है, हमारा प्रयास है इसे 21 दिन में जीत लिया जाए। ಇಡೀ ವಿಶ್ವದಾದ್ಯಂತ ದೊಡ್ಡ ಮಟ್ಟದ ಆತಂಕವನ್ನ ಸೃಷ್ಟಿ ಮಾಡಿರುವಂತದ್ದು ಅದು ಕೊರೋನಾ ವೈರಸ್. ಭಾರತದಲ್ಲೂ ಕೂಡ ಅಷ್ಟೇ ಹತೋಟಿಗೆ ಸಿಗ್ತಾ ಇಲ್ಲ ಕೊರೋನಾದ ಹೆಮ್ಮಾರಿ. ದೇಶದಲ್ಲಿ ಈಗ 8,000 ಗಡಿಯನ್ನ ದಾಟ್ತಾ ಇದೆ ಕೊರೋನಾ ವೈರಸ್ ಸೋಂಕಿತರ ಲೆಕ್ಕ. ಈಗ ಹೇಳ್ತೀವಿ ನೋಡಿ, 8,356 ಮಂದಿಗೆ ಕೊರೋನಾ ಸೋಂಕಿದೆ ಭಾರತದಲ್ಲಿ. ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. 273 ಮಂದಿ ಸಾವನ್ನಪ್ಪಿದ್ದಾರೆ. ಜಸ್ಟ್ 1 hour ಬ್ಯಾಕ್ ನಿಮ್ಗೆ ತೋರಿಸ್ತಾ ಇದ್ವಿ 242 ಇದ್ದಿದ್ದಂತ ಸಾವಿನ ಸಂಖ್ಯೆ ಈಗ ಅಪ್ಡೇಟ್ ಆಗಿರುವಂತದ್ದು 273ಕ್ಕೆ ಏರಿಕೆ ಆಗಿದೆ. 8,356 ಮಂದಿಗೆ ಕೊರೋನಾ ಸೋಂಕಿರುವಂತದ್ದು ಈಗ ವರದಿ ಆಗ್ತಾ ಇದೆ. 8,000 ಗಡಿಯನ್ನ ದಾಟಿ ಆಯ್ತು. ಭಾರತದಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅದು ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿರುವಂತದ್ದು. ಪ್ರತಿನಿತ್ಯ 500ಕ್ಕೂ ಹೆಚ್ಚಿನ ಪಾಸಿಟಿವ್ ಸೋಂಕಿತರ ಸಂಖ್ಯೆ ವರದಿ ಆಗ್ತಾ ಇದ್ರೆ, ನಿನ್ನೆ ಸುಮಾರು 700ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರುವಂತದ್ದು ಭಾರತದಲ್ಲಿ. ಹಾಗೆ ಸಾವಿನ ಸಂಖ್ಯೆನೂ ಕೂಡ ದಿನೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಭಾರತದಲ್ಲೂ ಕೂಡ ಕೊರೋನಾ ಸೋಂಕು ಈ ಕಂಟ್ರೋಲ್ಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲಾಕ್ಡೌನ್ ನಡುವೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿನೇ ಲಾಕ್ಡೌನ್ ಅನ್ನ ಮುಂದುವರಿಸಲೇಬೇಕಾಗಿರುವಂತಹ ಅನಿವಾರ್ಯತೆ ಇದೇ ಕಾರಣಕ್ಕೇನೆ ಸೃಷ್ಟಿಯಾಗಿರೋದು. ಲಾಕ್ಡೌನ್ ನಡುವೆನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಬ್ತಾ ಇರುವಂತಹ ಸಂದರ್ಭ. ಇನ್ನ ಲಾಕ್ಡೌನ್ ಫ್ರೀ ಬಿಟ್ಬಿಟ್ರೆ ಆಗುತ್ತಾ? 8,000 ಇದ್ದಿದ್ದು ಜಸ್ಟ್ 2-3 ಡೇಸ್ ಅಲ್ಲಿ 8 ಲಕ್ಷ ಆದ್ರೂ ಕೂಡ ನೋ ಡೌಟ್ ಅದರಲ್ಲಿ. ನಿಮಗೆ ತೋರಿಸ್ತಾ ಇದೀವಿ ಕೊರೋನಾ ಸಾವಿನ ಸಂಖ್ಯೆ ಯಾವ ರೀತಿಯಾಗಿ ಏರಿಕೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ ಅಂತ. ಏಪ್ರಿಲ್ 9ನೇ ತಾರೀಕು 169 ಇತ್ತು. ಅದಾದ್ಮೇಲೆ ಏಪ್ರಿಲ್ 10ಕ್ಕೆ ಹೋದಾಗ ಅದು 199ಕ್ಕೆ ಏರಿಕೆ ಆಗುತ್ತೆ. ಇನ್ನ ಏಪ್ರಿಲ್ 11ಕ್ಕೆ ಗಮನಿಸ್ತಾ ಇದ್ದೀರಾ ಡಿಫರೆನ್ಸ್ ನೋಡಿ, ಅಲ್ಲಿ 43 ಜನ ಸಾವನ್ನಪ್ತಾರೆ. 43 ಜನ ಏಪ್ರಿಲ್ 11ಕ್ಕೆ ಬರುವಷ್ಟರಲ್ಲಿ. ಈಗ ಏಪ್ರಿಲ್ 12ನೇ ತಾರೀಕು, ಇನ್ನು 12ನೇ ತಾರೀಕು 9 ಗಂಟೆ ಈಗ 273ಕ್ಕೆ ಏರಿಕೆ ಆಗಿದೆ. ಅಂದ್ರೆ 31 ಜನ ಸಾವನ್ನಪ್ಪಿರುವಂತದ್ದು ಕೊರೋನಾ ಸೋಂಕಿನಿಂದ. ಇನ್ನ ರಾತ್ರಿ ಆಗುವಷ್ಟೊತ್ತಿಗೆ ಅದು ಇನ್ನೆಷ್ಟು ಏರಿಕೆ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನ ಕೊರೋನಾ ಸೋಂಕಿತರ ಸಂಖ್ಯೆನೂ ಕೂಡ ಗಣನೀಯವಾಗಿ ಏರಿಕೆ ಆಗ್ತಿರೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಏಪ್ರಿಲ್ 9ನೇ ತಾರೀಕು 6,412 ಇತ್ತು. ಏಪ್ರಿಲ್ 10ಕ್ಕೆ ಅದು 6,761 ಆಗುತ್ತೆ. ಏಪ್ರಿಲ್ 11ಕ್ಕೆ ಗಮನಿಸಿ ನೀವು 7,529 ಆಗುತ್ತೆ. ಅಂದ್ರೆ ಸುಮಾರು 800ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ವರದಿಯಾಗುತ್ತೆ. ಇನ್ನು ಏಪ್ರಿಲ್ 12ಕ್ಕೆ ಅದು ಬೆಳಗ್ಗೆ ಇನ್ನು ಇರುವಂತದ್ದು ನಾವು 8,356ರಲ್ಲಿದೆ. ಅಂದ್ರೆ 800ಕ್ಕೂ ಹೆಚ್ಚಿನ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿರೋದು. ಇನ್ನು ರಾತ್ರಿ ಆಗುವಷ್ಟೊತ್ತಿಗೆ ಅದು 9,000 ಗಡಿ ದಾಟಾತು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಈ ಜಸ್ಟ್ 3 ಡೇಸ್ ಅನ್ನ ಗಮನಿಸಿದ್ರೆ ಸುಮಾರು 800ಕ್ಕೂ ಹೆಚ್ಚಿನ ಪ್ರಕರಣಗಳು ವರದಿ ಆಗ್ತಾ ಇದೆ. ಇನ್ನ ಕೊರೋನಾ ಪಾಸಿಟಿವ್ ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಏಪ್ರಿಲ್ 8ನೇ ತಾರೀಕು 181 ಇತ್ತು. ಏಪ್ರಿಲ್ 9ನೇ ತಾರೀಕಿಗೆ ಅದು 197 ಆಯ್ತು. ಏಪ್ರಿಲ್ 10ಕ್ಕೆ 207ಕ್ಕೆ ಏರಿಕೆ ಆಯ್ತು. ಇನ್ನು ಏಪ್ರಿಲ್ 11ಕ್ಕೆ 215ಕ್ಕೆ ಏರಿಕೆ ಆಗಿರುವಂತದ್ದು. ಇವತ್ತು ಎಷ್ಟಾಗುತ್ತೋ ಗೊತ್ತಿಲ್ಲ, ಬಟ್ ಯಾವುದೇ ಪ್ರಕರಣ ವರದಿ ಆಗದಂಗಿರ್ಲಿ ಕರ್ನಾಟಕದಲ್ಲಿ, ಭಾರತದಲ್ಲಿ ಅನ್ನೋದನ್ನೇ ಪ್ರತಿಯೊಬ್ರು ಪ್ರಾರ್ಥನೆ ಮಾಡ್ತಾರೆ. ಬಟ್ ನೋ ಯೂಸ್. ಪ್ರಾರ್ಥನೆ ಅನ್ನೋದಕ್ಕಿಂತ ಕಂಟ್ರೋಲ್ ಆದ್ರೆ ಸಾಕಪ್ಪ ಅನ್ನಂಗಾಗಿದೆ ಈಗ. ಮತ್ತೊಂದು ಶಾಕಿಂಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಗೆ ತೋರಿಸ್ತೀವಿ. ಏನಪ್ಪಾ ಅದು ಅಂತ ನೀವು ಅನ್ಕೊಳ್ತಾ ಇರ್ಬೋದು. ಇದು ಲಾಕ್ಡೌನ್ ವಿಚಾರ. ಲಾಕ್ಡೌನ್ ಮಾಡಿದ್ದಕ್ಕೆ ಬಚಾವಾಗಿದೆ ಭಾರತ. ಎಸ್ ಹೌದು, ಲಾಕ್ಡೌನ್ ಮಾಡಿದ್ದಕ್ಕೇನೆ ಭಾರತ ಬಚಾವಾಗಿರುವಂತದ್ದು. ಇಲ್ಲ ಅಂದ್ರೆ ಅಮೆರಿಕಾದಲ್ಲಿ ಲಾಕ್ಡೌನ್ ನಡುವೆನೂ ಕೂಡ ಯಾವ ರೀತಿಯಾಗಿ ಏರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರೆ ಅತ್ಯಂತ ಮುಂದುವರೆದಂತ
ದೇಶ ನಂಬರ್ 1 ದೇಶ ಅಂತ ಗುರುತಿಸಿಕೊಳ್ಳುತ್ತೆ ವಿಶ್ವದ ದೊಡ್ಡಣ್ಣ ಅಮೆರಿಕ. ಇನ್ನ ಭಾರತದ ಕತೆ ಇನ್ನೇನಾಗಿರೋಣ. ಲಾಕ್ಡೌನ್ ಇಲ್ಲ ಅಂದಿದ್ರೆ, ಲಾಕ್ಡೌನ್ ಇರದಿದ್ರೆ 8 ಲಕ್ಷ ಜನಕ್ಕೆ ಸೋಂಕು ಬರ್ತಿತ್ತಂತೆ. ಕೇಂದ್ರ ಆರೋಗ್ಯ ಸಚಿವಾಲಯದಿಂದ ಈ ಒಂದು ಸ್ಫೋಟಕ ಮಾಹಿತಿಯನ್ನ ನೀಡಲಾಗಿದೆ. ಅಕಸ್ಮಾತ್ ಮೈ ಮರೆತಿದ್ರೆ ಇವತ್ತು ಅಂದ್ರೆ ಏಪ್ರಿಲ್ 15ರ ಹೊತ್ತಿಗೆ, ಇವತ್ತು 12, ಏಪ್ರಿಲ್ 15ರ ಹೊತ್ತಿಗೆ 8.2 ಲಕ್ಷ ಸೋಂಕಿತರು ಇರ್ತಾ ಇದ್ರಂತೆ ಭಾರತದಲ್ಲಿ. ಮಾರ್ಚ್ 25ರಿಂದ ದೇಶದಾದ್ಯಂತ ಲಾಕ್ಡೌನ್ ಅನ್ನ ತರಲಾಯಿತು. ನರೇಂದ್ರ ಮೋದಿ ಅವರು ಒಂದು ಉತ್ತಮವಾದಂತ ನಿರ್ಧಾರವನ್ನ ಬೇಗನೆ ತಗೊಂಡ್ಬಿಟ್ರು. ಲಾಕ್ಡೌನ್ ಇಲ್ದಿದ್ರೆ 41% ಹೆಚ್ಚಾಗ್ತಾ ಇತ್ತು ಸೋಂಕು ಭಾರತದಲ್ಲಿ. ಎಲ್ಲಿ ನೋಡಿದ್ರು ಸೋಂಕಿತರೇ ಕಾಣಿಸ್ತಾ ಇದ್ರು. 8.8 ಲಕ್ಷ ಜನ ಸೋಂಕಿತರಾಗಿದ್ದೇ ಆಗಿದ್ದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಾಗ್ತಾ ಇತ್ತು ನಮ್ಮಲ್ಲಿ ಲೆಕ್ಕ ಹಾಕಿ. ಅಷ್ಟೊಂದು ಆಸ್ಪತ್ರೆಗಳ ವ್ಯವಸ್ಥೆ ಇಲ್ಲ, ಹಾಗೆ ವೈದ್ಯರು ನರ್ಸ್ಗಳ ವ್ಯವಸ್ಥೆನೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಏನಿಲ್ಲ ಭಾರತದಲ್ಲಿ. ಸೊ ಹೀಗಾಗಿ ಭಾರತ ದೊಡ್ಡ ಮಟ್ಟದ ಸಂಕಷ್ಟವನ್ನ ಎದುರಿಸಬೇಕಾಗಿತ್ತು. ಲಾಕ್ಡೌನ್ ಇಲ್ಲ ಅಂತ ಆಗಿದ್ದೆ ಆದಲ್ಲಿ ಏಪ್ರಿಲ್ 11ರ ವೇಳೆಗೆ ಎಷ್ಟಾಗ್ತಾ ಇತ್ತು ಅನ್ನುವ ಲೆಕ್ಕವನ್ನ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆವರೆಗೂ ಭಾರತವನ್ನ ಕಂಪೇರ್ ಮಾಡಿದ್ರೆ 2,08,000 ಮಂದಿಗೆ ಸೋಂಕು ಇರ್ತಾ ಇತ್ತು. ಇನ್ನು ಏಪ್ರಿಲ್ 15ರ ವೇಳೆಗೆ 8.2 ಲಕ್ಷ ಮಂದಿಗೆ ಸೋಂಕು ಆಗ್ತಾ ಇತ್ತು ಇದು ಅಂತ ಕೇಂದ್ರ ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ಶಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೀಶ್ ಬೂಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರಣೀಶ್, ಗಮನಿಸ್ತಾ ಇದೀವಿ ಭಾರತ ಲಾಕ್ಡೌನ್ ಆಗಿದ್ದಕ್ಕೆ ಸದ್ಯಕ್ಕೆ ಸೇಫ್ ಆಗಿದೆ. ಅಕಸ್ಮಾತ್ ಲಾಕ್ಡೌನ್ ಅನ್ನುವ ತೀರ್ಮಾನವನ್ನ ಕೈಗೊಳ್ಳದೆ ಆಗಿದ್ದಿದ್ರೆ ಯಾರು ಊಹಿಸಿಕೊಳ್ಳಲಾರದಂತ ಒಂದು ಸ್ಥಿತಿ ಭಾರತಕ್ಕೆ ಬಂದು ತಲುಪಿಬಿಡ್ತಾ ಇತ್ತು, ಆ ಒಂದು ಸ್ಥಿತಿ ನಿರ್ಮಾಣವಾಗ್ತಾ ಇತ್ತು ಅನ್ನೋದನ್ನ ಆರೋಗ್ಯ ಇಲಾಖೆ ಮಾಹಿತಿಯನ್ನ ಕೊಟ್ಟಿದೆ. ಇವತ್ತು ಅಮೆರಿಕ ಈ ಪರಿಸ್ಥಿತಿಯನ್ನ ಅನುಭವಿಸ್ತಿರೋದಕ್ಕೆ ಅದು ತೋರಿದಂತಹ ಉದಾಸೀನತೆಯೇ ಕಾರಣ. ಹಾಗೆ ಭಾರತವು ಕೂಡ ಇನ್ಫ್ಯಾಕ್ಟ್ ಮೊದಲಿಗೆ ಉದಾಸೀನವನ್ನ ಮಾಡ್ತು. ಯಾಕೆಂದ್ರೆ ಹೊರಗಡೆ ದೇಶದಿಂದ ಬರ್ತಿರುವಂತಹ ವಿದೇಶಿ ಪ್ರವಾಸಿಗರನ್ನ ತಡಿಬೇಕು ಮತ್ತು ಅವ್ರು ಬಂದವ್ರನ್ನ ವಿಮಾನ ನಿಲ್ದಾಣಗಳಲ್ಲೇ ಪರೀಕ್ಷೆಗೆ ಒಳಪಡಿಸ್ಬೇಕು ಅನ್ನುವಂತಹ ಕೂಗು ಕೇಳಿ ಬಂದಿತ್ತು. ಫೆಬ್ರವರಿ 12ನೇ ತಾರೀಕಿನೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇಂಥದೊಂದು ಎಚ್ಚರಿಕೆಯನ್ನ ನೀಡಿದ್ರು. ಅದು ಬಿಡಿ, ಅದು ಓಕೆ, ರಾಜಕೀಯವಾಗಿ ಅವರು ಒಬ್ಬ ವಿಪಕ್ಷಗಳ ನಾಯಕರ ಸಲಹೆಯನ್ನ ಪರಿಗಣಿಸಿರಲಿಲ್ಲ ಅನ್ಕೋಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿತ್ತು. ಇದೆಲ್ಲದರ ನಡುವೆ ಸಣ್ಣದಾಗಿ ಅಂದ್ರೆ ಇಡೀ ದೇಶದಲ್ಲಿ ಹೇಗೆ, ಇಡೀ ಪ್ರಪಂಚದಲ್ಲಿ ಹೇಗೆ ಕರೋನಾ ಸೋಂಕು ಹರಡ್ತಿದೆ ಅನ್ನುವಂತ ಸಂಗತಿಗಳು ಗೊತ್ತಾದ ಹಿನ್ನೆಲೆಯಲ್ಲಿ ಇನ್ನೂ ಸ್ವಲ್ಪ ಬೇಗ ವಿದೇಶಿ ಪ್ರಯಾಣಿಕರನ್ನ ಕಂಟ್ರೋಲ್ ಮಾಡ್ಬೇಕಿತ್ತು ಅನ್ನುವಂತ ಕೂಗು ಇತ್ತು. ಅದೆಲ್ಲರ ನಡುವೆ ಮಾರ್ಚ್ 22ನೇ ತಾರೀಕು ಜನತಾ ಕರ್ಫ್ಯೂ ಮಾಡ್ಲಾಯ್ತು. 24ನೇ ತಾರೀಕಿನಿಂದ ಲಾಕ್ಡೌನ್ ಅನ್ನ ಮಾಡ್ಲಾಯ್ತು. ಸೊ ಈಗ ಲಾಕ್ಡೌನ್ ಮಾಡಿದ್ದು ಬಹಳ ಒಳ್ಳೇದಾಯ್ತು ಅನ್ನುವಂತ ಸಂಗತಿಯನ್ನ ಕೇಂದ್ರ ಆರೋಗ್ಯ ಇಲಾಖೆ ಅಧಿಕೃತವಾಗಿ ತಿಳಿಸಿದೆ. ಆಕ್ಚುಲಿ ಈ ಒಂದು ರಿಪೋರ್ಟ್ ಬಂದಿರುವಂತದ್ದು ICMR ಮುಖಾಂತರ. ಅಂದ್ರೆ ICMR ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ. ಅದು ಒಂದು ಅಧ್ಯಯನವನ್ನ ಮಾಡಿ ಅಧ್ಯಯನದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದೆ. ಆ ವರದಿಯ ಪ್ರಕಾರ ಒಂದೊಮ್ಮೆ ಲಾಕ್ಡೌನ್ ಮಾಡದೆ ಇದ್ದಿದ್ರೆ ಏಪ್ರಿಲ್ 15ರ ಹೊತ್ತಿಗೆ 8.2 ಲಕ್ಷ ಜನರಿಗೆ ಕರೋನಾ ಸೋಂಕು ಹರಡ್ತಿತ್ತು. ಸೊ ಅಷ್ಟು ವ್ಯಾಪಕವಾಗ್ತಾ ಇತ್ತು. ಯಾಕೆಂದ್ರೆ ಅದು ಕಮ್ಯುನಿಟಿ ಸ್ಪ್ರೆಡ್ ಆಗ್ಬಿಡ್ತಾ ಇತ್ತು ಕರೋನಾ ಸೋಂಕು. ಈಗ ಏನಾಗ್ತಿದೆ, ಕೆಲವರಿಗೆ ಸೋಂಕು ಹರಡಿತ್ತು. ಅಂದ್ರೆ ಮಾರ್ಚ್ 24ಕ್ಕೆ ಮೊದಲಿಗೆ ಕೆಲವರಿಗೆ ಹರಡಿತ್ತು. ಅದು ಮೊದಲ ಸಂಪರ್ಕ ಮತ್ತೆ 2ನೇ ಸಂಪರ್ಕ ಇರುವಂತ ವ್ಯಕ್ತಿಗಳಿಗೆ ಅಷ್ಟೇ ಹರಡಿ, ಅಥವಾ ಕುಟುಂಬ ವರ್ಗದವರು ಅಥವಾ ಅವರ ಸಂಪರ್ಕ ಇರೋರಿಗೆ ಅಷ್ಟೇ ಈಗ ಹರಡಿದೆ. ಅದಕ್ಕೆ ಈ ಸ್ಥಿತಿ ಇದೆ. ಒಂದೊಮ್ಮೆ ಏನಾದ್ರೂ ಆ ಲಾಕ್ಡೌನ್ ಇಲ್ಲದೆ ಇದ್ದಿದ್ರೆ ಏಪ್ರಿಲ್ 15ರ ಹೊತ್ತಿಗೆ 8.2 ಲಕ್ಷ ಜನರಿಗೆ ಹರಡ್ತಿತ್ತು ಅನ್ನುವಂತಹ ಒಂದು ಭಯಂಕರ ಒಂದ್ ರೀತಿಯಲ್ಲಿ ಕಟುಸತ್ಯವನ್ನ ಅಥವಾ ಬೆಚ್ಚಿ ಬೀಳಿಸುವಂತ ಅಂಕಿಅಂಶವನ್ನ ICMR ತಿಳಿಸಿದೆ. ಅದನ್ನ ನಿನ್ನೆ ಕೇಂದ್ರದ ಆರೋಗ್ಯ ಇಲಾಖೆ ಅಧಿಕೃತವಾಗಿ ಹೇಳಿದೆ. ಅಂದ್ರೆ ಲಾಕ್ಡೌನ್ ನಿಂದಾಗಿ ಯಾವ ರೀತಿಯ ಒಂದು ಪರಿಣಾಮ ಆಯ್ತು ಅನ್ನುವಂತ ಮಾಹಿತಿಯನ್ನ ಹೇಳಿದೆ. ಅದೇ ಕಾರಣಕ್ಕೋಸ್ಕರ ಈಗ ಕೇಂದ್ರ ಸರ್ಕಾರ ಲಾಕ್ಡೌನ್ ಅನ್ನ ಮತ್ತು ಮುಂದುವರಿಸುವಂತ ಚಿಂತನೆಯನ್ನು ಕೂಡ ನಡೆಸ್ತಿದೆ ಅಂತ ಹೇಳಿ ಹೇಳಲಾಗ್ತಿದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಧರಣೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕೊರೋನಾ ಭಯಕ್ಕೆ ಊರೇ ಬಿಟ್ಟಿದ್ದಾರೆ ಗ್ರಾಮಸ್ಥರು. ತುಮಕೂರು ಜಿಲ್ಲೆ ಕೊಟಗೆರೆ ತಾಲೂಕಿನ ಮುದ್ದೇನಹಳ್ಳಿಯ ಜನ ಇವರು. ಅವರು ಊರನ್ನೇ ಬಿಟ್ಬಿಟ್ಟಿದ್ರು, ಊರು ಖಾಲಿ ಮಾಡಿದ್ರು. 60 ಕುಟುಂಬದವರು ಊರು ಖಾಲಿ ಮಾಡಿ ಇನ್ನೆಲ್ಲಿಗೆ ಹೋಗ್ತಾರೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಅದು ಊರಿನ ಹೊರಭಾಗದಲ್ಲಿ ಅವರು ಟೆಂಟ್ಗಳನ್ನ ಹಾಕೊಂಡ್ಬಿಟ್ಟಿದ್ರು. ಯಾವ ಕಾರಣಕ್ಕೆ ಗೊತ್ತಾ? ಕೊರೋನಾ ಭಯ ಯಾಕೆ ಶುರುವಾಯಿತು ಅಂದ್ರೆ ಇವ್ರಿಗೆ
ಗ್ರಾಮದ ದೇವತೆ ಮಾರಮ್ಮನ ಆಜ್ಞೆಯಂತೆ. ಗ್ರಾಮದ ದೇವತೆ ಮಾರಮ್ಮ ಆಜ್ಞೆ ಕೊಟ್ರಂತೆ, ಊರು ಖಾಲಿ ಮಾಡಿ 3 ದಿನ ಊರು ಬಿಡುವಂತೆ ಮಾರಮ್ಮನ ಆಜ್ಞೆ ಇತ್ತು ಅಂತ ಹೇಳ್ಬಿಟ್ಟು ಇವರೆಲ್ಲರೂ ಕೂಡ ಊರ ಹೊರಗಡೆ ಗುಡಿಸಲನ್ನ ಹಾಕೊಂಡು ವಾಸವಿದ್ರು. ಅದಾದ್ಮೇಲೆ ವಿಚಾರ ತಿಳಿತಿದ್ದ ಹಾಗೆ, ಈ ಒಂದು ವಿಚಾರ ಯಾವಾಗ ಪೊಲೀಸರಿಗೆ ಗೊತ್ತಾಯ್ತು, ಆ ವಿಚಾರ ತಿಳಿದು ಗ್ರಾಮಕ್ಕೆ ಭೇಟಿಯನ್ನ ಕೊಡ್ತಾರೆ ಪೊಲೀಸರು. ಗ್ರಾಮಸ್ಥರ ಮನವೊಲಿಸಿ ಬಳಿಕ ಊರೊಳಗೆ ಕರೆ ತಂದಿದ್ದಾರೆ. ಊರೊಳಗೆ ಇರಿ, ನಿಮ್ಮನೆ ಒಳಗೇನೆ ಸೇಫ್ ಆಗಿರಿ, ಸುಮ್ಮನೆ ಹೊರಗೆ ಬಂದ್ಬಿಟ್ಟು ಮತ್ತೊಂದು ಅವಾಂತರವನ್ನ ಸೃಷ್ಟಿ ಮಾಡ್ಕೊಳ್ಬೇಡಿ, ಸದ್ಯಕ್ಕೆ ಮೂಢನಂಬಿಕೆಗಳಿಂದ ದೂರನೂ ಕೂಡ ಇರಿ ಅನ್ನುವ ಸಲಹೆಗಳನ್ನ ಕೊಟ್ಟು ಬಂದಿದ್ದಾರೆ ಪೊಲೀಸರು. ಒಂದು ಆತಂಕ, ಕೊರೋನಾದ ಆತಂಕ, ಅದರ ಮಧ್ಯೆ ಇವ್ರು ಬೇರೆ ಎಲ್ಲರೂ ಒಟ್ಟೊಟ್ಟಿಗೆ 60 ಕುಟುಂಬಗಳು ಹೊರಗೆ ಬಂದಿದ್ದಂತ ಹಿನ್ನೆಲೆಯಲ್ಲಿ ಪೊಲೀಸರಿಗೂ ಕೂಡ ಆತಂಕ ಶುರುವಾಗಿತ್ತು. ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಜನ ಅಂತ ನಂತರ ಪೊಲೀಸರು ಬಂದು ಅವರ ಮನವೊಲಿಸಿ ಮತ್ತೆ ಅವರ ಊರಿಗೆ ಸೇರಿಸಿದ್ದಾರೆ. ಸೊ ನಿಮಗೆ ತೋರಿಸ್ತಾ ಇದೀವಿ, ಆ ಒಂದು ಊರಿನಲ್ಲಿ ಹೊರಗಡೆ ಬಂದು 60 ಕುಟುಂಬದವರು ಟೆಂಟ್ ಅನ್ನ ಹಾಕೊಂಡು ಗುಡಿಸಲನ್ನ ಹಾಕೊಂಡು ಅಲ್ಲೇ ವಾಸವನ್ನ ಮಾಡ್ಲಿಕ್ಕೆ ಮುಂದಾಗಿದ್ರು. ಅದಾದ್ಮೇಲೆ ಪೊಲೀಸರಿಗೆ ವಿಷಯ ತಿಳಿತಿದ್ದ ಹಾಗೆ ಪೊಲೀಸರು ಆ ಸಂದರ್ಭದಲ್ಲಿ ಭೇಟಿಯನ್ನ ನೀಡಿ ಅವರ ಮನವೊಲಿಸಿದ್ದಾರೆ. ಇದೇನು ಒಂಥರ ಮಾರಿ ಇದ್ದಂಗಂತೆ, ಕಾಯಿಲೆ ಇದೇನು ಕಾಯಿಲೆ ಬಂದಿರೋದು ಯಾವ್ದು ಇವಾಗ ಇದೇನು ಕೊರೋನಾ ಅಂತಾರಲ್ಲ, ಒಂಥರ ಮಾರಿ ಇದ್ದಂಗಂತ ಇದು. ಅದಕ್ಕೆ ಮೊದ್ಲಿಂಟ ದೊಡ್ಡವ್ರು ಮಾಡ್ತಿದ್ರಂತ ಈ ತರ. ನಮ್ಮ ಅಪ್ಪರು ನಮ್ಮ ತಾತ್ಗೆ ಸ್ವಾಮಿ ಹೇಳಿದಕ್ಕೆ ನಾವು ಅದೇ ತರ ಮಾಡ್ತೀವಿ. ಯಾವ ಸ್ವಾಮಿ? ನಮ್ಮ ಮಾರಮ್ಮ ಅಲ್ಲಿ ಮೈದುಂಬ ಅಂತ ಹೇಳಿದ್ರು. ಹೇಳಿದಕ್ಕೆ ನಾವು ಒಂದೆರಡು ದಿನ ಊರ್ ಬಿಡ್ರಪ್ಪ ಅಂತ ಹೇಳೈತೆ, ಅದಕ್ಕೆ ಬಂದಿದ್ವಿ. ಯಾವಾಗ ಬಿಟ್ಟಿದ್ ನೀವು? ನೆನ್ನೆ. ಎಷ್ಟು ಗಂಟೆಗೆ? ನೆನ್ನೆ ಇಷ್ಟೊಂದು ಬಿಟ್ರಾ? ಹೋಗೋದು ನಾಳೆ ಸಾಯಂಕಾಲ. 3 ದಿವಸ ಹೆಚ್ಚು ಇರ್ತೀರಿ. ಎಷ್ಟು ಮನೆ ಅವೆ ನಿಮ್ಮೂರೆಲ್ಲ? ಒಂದು 55 ಮನೆ. 50? ಎಷ್ಟು ಜನ ಇದೀರಿ? ಎಷ್ಟೊಂದು 300-400 ಜನ ಇರ್ಬೋದು. ಮೇಕೆ ಕುರಿ ಎಲ್ಲ ನೋಡ್ರಿ. ಏನೇನು? ಮೇಕೆ, ಕೋಳಿ ಗುಡಿ ಬಿಟ್ಟಿಲ್ಲ, ಎಲ್ಲ ಈಚೆ. ಈ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ? ಅನುಕೂಲ, ಒಳ್ಳೇದಾಗ್ತದೆ ಅಂತ ಹೇಳೈತೆ. ಯಾರು ಹೇಳಿರೋದು? ದೇವ್ರು. ಯಾವ ಊರು? ಏನ್ ಹೆಸರು ನಿಮ್ದು? ಎಷ್ಟ್ ಜನ ಬಂದಿದ್ದೀರಾ? ಎಷ್ಟು ಜನ ಅವ್ರೆ? ಊರಲ್ಲಿ ಒಂದು 64 ಮನೆ ಇದೆ. 64 ಮನೆ ಬಂದ್ಬಿಟ್ರಪ್ಪ. ಎಲ್ಲರೂ ಬಂದು ಎಲ್ಲೆಲ್ಲಿದ್ದೀರಾ? ಈ ಕಡೆ ಅವ್ರೆ ಎಲ್ಲ ಅವ್ರೆ. ಆಗ ನೋಡ ಅಲ್ಲೊಂದ್ 3-4 ಮನೆಯವ್ರು ಆಗ್ಯವ್ರೆ. ಏನಕ್ಕೆ ಬಂದಿರೋದು? ದೇವ್ರು ಹೇಳೈತೆ ಮಾರಿಯಮ್ಮ, ಅದಕ್ಕೋಸ್ಕರ ಬಂದವ್ರು. ಏನಕ್ಕೆ ಕೇಳ್ತು? ಅಂದ್ರೆ ಇದು ಕೊರೋನಾ ಅಂತ ಹೇಳಿ ಬಂದಿತ್ತಲ್ವಾ, ಅದಕ್ಕೆ ಈ ತರ ಏನಮ್ಮ ಈ ತರ ಕಾಯಿಲೆ ಬಂದೈತೆ. ಮುಗ್ಧ ಜನರಿಗೆ ಇದ್ದಿದ್ದಂತ ಉದ್ದೇಶ ಇಷ್ಟೇ, ಕೊರೋನಾದಿಂದ ನಾವು ದೂರ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾಪ ಅವರೆಲ್ಲರೂ ಕೂಡ ಹೊರಗಡೆ ಬಂದಿದ್ದಂಥದ್ದು. ಈ ಹಿಂದಿನ ಕಾಲದಲ್ಲಿ ಪ್ಲೇಗು, ಈ ಕಾಲರ ಎಲ್ಲ ಬಂದಾಗ 1 ಕಿಲೋಮೀಟರ್ ಒಂದೊಂದು ಕುಟುಂಬ ದೂರ ಇರ್ತಾ ಇತ್ತಂತೆ, ಅವರ ತೋಟದ ಒಳಗಡೆನೆ ವಾಸವನ್ನ ಮಾಡ್ತಾ ಇದ್ರಂತೆ. ಆ ಒಂದು ಕಾರಣ ಕೂಡ ಇಟ್ಕೊಂಡು ಅವರು ಹೊರಗೆ ಬಂದಿದ್ದು. ನೋಡಿ, ಆ ಹಳ್ಳಿಗರಿಗೆ ಎಷ್ಟು ಒಂದು ಬದ್ಧತೆ ಇದೆ, ನಾವು ಕೊರೋನಾದಿಂದ ದೂರ ಇರಬೇಕು, ಯಾವುದೇ ರೀತಿಯಾಗೂ ಕೂಡ ನಮ್ಮ ಕುಟುಂಬಕ್ಕೆ ಬರಬಾರ್ದು ಅನ್ನೋ ಕಾರಣ ಅವ್ರದ್ದು. ಆದ್ರೆ ಬೆಂಗಳೂರಲ್ಲಿ ಈ ಸೀಲ್ ಡೌನ್ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಆಗ್ತಾ ಇದೆ, ಪಾಸಿಟಿವ್ ಸೋಂಕಿತರ ಸಂಖ್ಯೆ ಕೂಡ ಆ ಒಂದು ಏರಿಯಾದಲ್ಲಿದೆ. ಸೊ ಹೀಗಾಗಿ ಸೀಲ್ ಡೌನ್ ಅನ್ನ ಮಾಡಿ ಅದನ್ನ ತಡೆಗಟ್ಟಬೇಕು ಅನ್ನುವ ಸಾಕಷ್ಟು ಹರಸಾಹಸ ಪಡ್ತಾ ಇದೆ ಬಿಬಿಎಂಪಿ. ಆದ್ರೆ ಅಲ್ಲಿನ ಜನ ಮಾತ್ರ ಕೇಳ್ತಾ ಇಲ್ಲ. ಯಾವ ರೀತಿಯಾಗಿ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತೀವಿ. ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಲಾಕ್ ಡೌನ್ ಮಾಡಲಾಗಿತ್ತು ಇಡೀ ಭಾರತದಾದ್ಯಂತ, ಯಾಕೆಂದ್ರೆ ಕೊರೋನಾ ಸೋಂಕು ಹರಡಬಾರದು ಅನ್ನುವ ಕಾರಣಕ್ಕೆ. ಅದಾದ್ಮೇಲೆ ಇದನ್ನು ಕೂಡ ಮಾತು ಕೇಳಲಿಲ್ವಲ್ಲ, ಕೆಲವು ಏರಿಯಾಗಳಲ್ಲಿ ಸೋಂಕಿತರ ಸಂಖ್ಯೆ ಬೇರೆ ಜಾಸ್ತಿ ಆಯ್ತಲ್ಲ, ಆ ಕಾರಣಕ್ಕೆ ಸೀಲ್ ಡೌನ್ ಮಾಡ್ತಾರೆ. ಆ ಸೀಲ್ ಡೌನ್ ಮಾಡಿದ್ಮೇಲೂ ಕೂಡ ಜನಕ್ಕೆ ಬುದ್ಧಿ ಬರ್ತಾ ಇಲ್ಲ, ರೋಡ್ಗಿಳಿತಾ ಇದ್ದಾರೆ. ಎಲ್ಲಿ ಸೀಲ್ ಡೌನ್ ಆಗಿರುವಂತದ್ದು ಕರ್ನಾಟಕದಲ್ಲಿ ಅಂತ ನಿಮಗೂ ಕೂಡ ಗೊತ್ತಿದೆ. ಅದು 2 ವಾರ್ಡ್ಗಳಲ್ಲಿ, ಬೆಂಗಳೂರಿನಲ್ಲಿ ಪಾದ್ರಾಯನ್ಪುರ ಮತ್ತೆ ಬಾಪೂಜಿ ನಗರದಲ್ಲಿ. ಇಷ್ಟೆಲ್ಲ ಸೀಲ್ ಡೌನ್ ಮಾಡಿ ಅವರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿದ್ರು ಕೂಡ ಜನಕ್ಕೆ ಮಾತ್ರ, ಅಂದ್ರೆ ರಸ್ತೆಗಿಳಿತಾ ಇರುವಂತ ಜನಕ್ಕೆ ಮಾತ್ರ ಬುದ್ಧಿನೇ ಇಲ್ಲ. ಜನರನ್ನ ಮನೆಗೆ ಕಳಿಸ್ಲಿಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಎಷ್ಟು ಅಂತ ಹೇಳ್ತಾರೆ ಪೊಲೀಸರು ತಾನೆ. 2 ವಾರ್ಡ್ಗಳ ನಿವಾಸಿಗಳಿಗೆ ಅಗತ್ಯ ವಸ್ತುಗಳನ್ನ ವಿತರಣೆ ಮಾಡಲಾಗ್ತಾ ಇದೆ. ಅದರ ಜವಾಬ್ದಾರಿಯನ್ನ ಕೂಡ ಒತ್ಕೊಂಡಿದ್ದಾರೆ. ನಾವೇ ಎಲ್ಲವನ್ನೂ ಕೂಡ ತಲುಪಿಸ್ತೀವಿ ಅಂತ ಹೇಳಿದ್ರು ಕೂಡ ಅಲ್ಲಿನ ಜನ ಮಾತು ಕೇಳ್ತಾ ಇಲ್ಲ. ಇನ್ನೆಷ್ಟು ಬಂಡ್ ಬಿದ್ದಿರೋಣ ಅಲ್ಲಿರುವಂತ ಜನ. ಅಕ್ಕಿ, ಹಾಲು ಸೇರಿ ಅಗತ್ಯ ವಸ್ತುಗಳ ವಿತರಣೆಗೆ
ಕ್ರಮವನ್ನ ಕೈಗೊಳ್ಳಲಾಗಿದೆ. ಮನೆಗೊಬ್ಬರಂತೆ ಒಂದು ದಿನಸಿ ಪಡಿತಾ ಇದ್ದಾರೆ ಜನ. ಅಲ್ಲಿ ಮನೆಗೊಬ್ಬರಂತೆ ಒಂದು ದಿನಸಿಯನ್ನ ಪಡ್ಕೊಳ್ತಾ ಇರುವಂತದ್ದು. ಜನರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೈರಾಣ ಆಗ್ತಾ ಇದ್ದಾರೆ ಪೊಲೀಸರು. ಆತಂಕದಿಂದಲೇ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ ಪೊಲೀಸರು ಕೂಡ. ಪಾಪ ಅವರ ಒಂದು ಆರೋಗ್ಯದ ಜವಾಬ್ದಾರಿ ಯಾರು ವಹಿಸ್ಬೇಕು? ಇವರನ್ನ ಕಾಪಾಡಕ್ಕೋಸ್ಕರ ಅವರೆಲ್ಲರೂ ಅಲ್ಲಿ ಸುತ್ತಮುತ್ತ ಎಲ್ಲ ನಿಂತ್ಕೊಂಡು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಲ್ಲಿ ಯಾವನೋ ಒಬ್ಬ ಸೋಂಕಿತ ಏನಾದ್ರೂ ಓಡಾಡ್ಕೊಂಡಿದ್ರೆ ಪೊಲೀಸರು ಕತೆ ಏನ್ರಿ? ನಿಮ್ಮ ಜೀವ ಉಳಿಸೋಕೆ ಅವರು ಅಲ್ಲಿ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಅವರ ಜೀವದ ರಕ್ಷಣೆ ಯಾರು ಮಾಡ್ಬೇಕು? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಕೂಡ. ಅವ್ರಿಗೂ ಒಂದು ಕುಟುಂಬ ಇದೆ, ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರೂ ಇದ್ದಾರೆ. ಅವರ ಒಂದು ಜೀವದ ರಕ್ಷಣೆನ ನೀವು ಮಾಡ್ಬೇಕಾಗಿದೆ ಮನೇಲಿ ಕೂತ್ಕೊಂಡು. ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಪದೇ ಪದೇ ರಸ್ತೆಗೆ ಬರ್ತಾನೇ ಇದ್ದಾರೆ ಜನ. ನಿಮ್ಗೆ ಆ ಒಂದು ದೃಶ್ಯಾವಳಿಗಳನ್ನ ತೋರಿಸ್ತಾ ಇದ್ವಿ ನೋಡಿ, ಯಾವ್ಯಾವ ರೀತಿಯಾಗಿ ಜನ ಸುಮ್ನೆ ತಿರ್ಗಾಡ್ಕೊಂಡು ಸುತ್ತುತ್ತಾ ಇದ್ದಾರೆ ಅಲ್ಲಿ ಅಂತ. ಏನೋ ಒಂದ್ ಕಡೆ ದಿನಸಿಯನ್ನ ನೀಡ್ತಾ ಇದ್ದಾರೆ ಅಧಿಕಾರಿಗಳು. ಯಾವುದೇ ರೀತಿಯಾದಂತ ತೊಂದರೆ ಆಗ್ಬಾರ್ದು ಅನ್ನುವ ಕಾರಣಕ್ಕೋಸ್ಕರ ದಿನಸಿಯನ್ನ ಕೂಡ ವಿತರಣೆ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ಕೊಂಬರೋಣ. ಬಿಬಿಎಂಪಿ ವತಿಯಿಂದ ಬಾಪೂಜಿ ನಗರ ವಾರ್ಡ್ ಅನ್ನ ಸೀಲ್ ಡೌನ್ ಮಾಡಿದ್ದಾರೆ. ಈಗಾಗಲೇ ಕಳೆದ 2 ದಿನಗಳಿಂದಲೂ ಸಹ ಒಂದು ಸೀಲ್ ಡೌನ್ ಆದೇಶ ಜಾರಿಯಾಗಿದ್ದು, ಈಗ ನಾವು ಜೆ ನಗರದ ಒಂದು ಪ್ರಮುಖ ಸರ್ಕಲ್ ನಲ್ಲಿದ್ದೀವಿ. ಈ ಒಂದು ಸರ್ಕಲ್ ನಲ್ಲಿ ನೋಡಬಹುದು, ಅಂಗಡಿ ಮುಗ್ಗಟ್ಟುಗಳನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿ ಎಲ್ಲ ಜನಜೀವನವನ್ನ ಸಂಪೂರ್ಣವಾಗಿ ಒಂದು ಸ್ತಬ್ಧ ಮಾಡಿರುವಂತದ್ದು. ಆದ್ರೆ ಸೀಲ್ ಡೌನ್ ಆದೇಶ ಜಾರಿ ಇದ್ರೂ ಸಹ ಜನ ಎಲ್ಲೋ ಒಂದ್ ಕಡೆ ಓಡಾಡ್ತಿರುವಂತದ್ದು, ಮತ್ತೆ ಬೈಕ್ಗಳಲ್ಲಿ ಒಂದು ಮನೆಯಿಂದ ಹೊರಗಡೆ ಒಂದು ಓಡಾಡ್ತಿರೋದು ಸಹ ನಾವು ಗಮನಿಸಬಹುದು. ಮತ್ತೆ ಈಗಾಗಲೇ ಪೊಲೀಸರು ಈ ಒಂದು ಏನು ರಸ್ತೆ, ಪ್ರಮುಖ ರಸ್ತೆ ಏನಿದೆ, ಈ ಒಂದು ರಸ್ತೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿಸಿ ಒಂದು ಬ್ಯಾರಿಕೇಡ್ಗಳನ್ನು ಸಹ ಹಾಕಿದ್ದಾರೆ. ಮತ್ತೆ ಪೊಲೀಸರು ಸಹ ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಮುತುವರ್ಜಿಯಿಂದ ಎಲ್ಲ ಕಡೆ ಒಂದು ಕಟ್ಟುನಿಟ್ಟಾಗಿ ಎಚ್ಚರಿಕೆಗಳನ್ನು ಸಹ ಕೊಟ್ಟು ಒಂದು ವಾಹನಗಳನ್ನು ತಪಾಸಣೆ ಮಾಡ್ತಿದ್ದಾರೆ. ಮತ್ತೆ ಅದೇ ರೀತಿಯಾಗಿ ಏನು ಸೀಲ್ ಡೌನ್ ಆದೇಶ ಹಿನ್ನೆಲೆಯಲ್ಲಿ ಜನ ಮನೆಗಳಲ್ಲೇ ಇರಬೇಕು, ಮತ್ತೆ ಅವರಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ಬಿಬಿಎಂಪಿ ವತಿಯಿಂದಲೇ ಒಂದು ಪೂರೈಕೆ ಮಾಡ್ತೀವಿ ಅಂತ ಹೇಳಿ ಒಂದು ಕಮಿಷನರ್ ಅವರು ಒಂದು ಮಾತನ್ನ ಹೇಳಿದ್ರು. ಆ ಸಲುವಾಗಿ ಒಂದು ಬಿಬಿಎಂಪಿ ಕಚೇರಿಯಲ್ಲಿ ಇಲ್ಲಿನ ನಿವಾಸಿಗಳಿಗೆ ಒಂದು ದಿನಸಿ ವಸ್ತುಗಳನ್ನ ಒಂದು ಸರಬರಾಜು ಮಾಡುವಂತ ಪ್ರಕ್ರಿಯೆ ಈಗ ಇಲ್ಲಿ ನಡೀತಾ ಇರುವಂತದ್ದು. ಈಗ ನಾವೇನ್ ನೋಡ್ತಾ ಇದೀವಿ, ಇದು ಬಿಬಿಎಂಪಿ ಕಚೇರಿ. ಇದು ಈ ಒಂದು ಕಚೇರಿಯಲ್ಲಿ ಒಂದು ಸಾರ್ವಜನಿಕರಿಗೆ ಬೇಕಾದಂತ ದಿನಸಿ ವಸ್ತುಗಳು ಮತ್ತೆ ಅಗತ್ಯ ಪೂರೈಕೆಗಳನ್ನು ಸಹ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಹ ಒಂದು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ನಮ್ ಜೊತೆ ಬಿಬಿಎಂಪಿ ಆಯುಕ್ತರಾಗಿರುವಂತಹ ಅನಿಲ್ ಕುಮಾರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಲಾಕ್ ಡೌನ್ ಗಿನ್ನ ಹೆಚ್ಚಿನ ಸೇಫ್ಟಿಯನ್ನ ವಹಿಸಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದು ರೀತಿಯಾದಂತ ಸೀಲ್ ಡೌನ್ ಈಗ ಆಲ್ರೆಡಿ ಆಗಿದೆ ಪಾದರಾಯನಪುರ ಮತ್ತೆ ಒಂದು ಬಾಪೂಜಿ ನಗರದಲ್ಲಿ. ಬಟ್ ಜನ ಮಾತ್ರ ಇದ್ಯಾವ್ದ್ರ ಬಗ್ಗೆನೂ ಕ್ಯಾರೆ ಅಂತಾನೆ ಇಲ್ವಲ್ಲ ಸರ್, ಓಡಾಡ್ತಾನೆ ಇದಾರಲ್ಲ. ಅದೇ ನಾನು ಬೆಳಿಗ್ಗೆನೆ ನಮ್ಮ ಜೆಸಿ ಅವರು 6 ಗಂಟೆಗೆ ಹೋಗಿದ್ರು. ಅವರು ಕೂಡ ಅದೇ ಹೇಳ್ತಾ ಇದ್ರು, ನಾವು ಬ್ಲಾಕ್ ಮಾಡಿದ್ರು ಕೂಡ ಜನರು ಹಾಗೆ ಓಡಾಡ್ತಾ ಇದಾರೆ ಅಂತ. ನಾನು ಇಮಿಡಿಯೇಟ್ ಆಗಿ ಪೊಲೀಸ್ ಕಮಿಷನರ್ಗಳು ಮಾತಾಡಿದೀನಿ. ಅಲ್ಲಿ ಒಂದು ACP ಲೆವೆಲ್ ಆಫೀಸರ್ನ ಕಂಟೈನ್ಮೆಂಟ್ ಆಫೀಸರ್ ಅಂತ ಮಾಡಿದ್ದಾರೆ ಅವರು. ಸೊ ಹಾಗಾಗಿ ಅವರು ಬಹುಶಃ ರಾತ್ರಿ ಪಾಳೆಯಲ್ಲಿ ಯಾರು ಇರ್ಲಿಲ್ಲ ಅಂತ ಕಾಣಿಸ್ತದೆ. ಹಾಗಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಇವರೆಲ್ಲ ಓಡಾಡ್ತಾ ಇದ್ರು. ಇಮಿಡಿಯೇಟ್ ಆಗಿ ಕಮಿಷನರ್ಗೆ ಫೋನ್ ಮಾಡಿ ಹೇಳಿದೀನಿ, ಇಮಿಡಿಯೇಟ್ ಆಗಿ ಅಲ್ಲಿ ಸ್ಟೆಪ್ ಅಪ್ ಮಾಡಿ ಯಾರಿಗೂ ಕೂಡ ಮನೆಯಿಂದ ಹೊರಗಡೆ ಬರ್ಕೂಡ್ದು ಮತ್ತೆ ಹೊರಗಡೆ ಹೋಗ್ಬಾರ್ದು, ಆ ಕಂಟೈನ್ಮೆಂಟ್ ಝೋನ್ ಇಲ್ಲ ಅಂತ ಹೇಳಿದ್ದೀನಿ. ವಿಲ್ ಮೇಕ್ ಶೂರ್ ದಟ್ ಈಗ ಸರ್ ಅಲ್ಲಿ ಮತ್ತೊಂದು ಮೋಸ್ಟ್ ಪ್ರಾಬಬ್ಲಿ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು, ನೀವು ಹೇಳ್ತಾ ಇದ್ರಿ ಯಾವುದೇ ಅಗತ್ಯ ವಸ್ತುಗಳ ಅಂಗಡಿಗಳು ಓಪನ್ ಇರೋದಿಲ್ಲ, ನಾವೇ ತಲುಪಿಸ್ತೀವಿ ಅಂತಾನೂ ಕೂಡ ಹೇಳಿದ್ರಿ. ಆದ್ರೆ ಈ ತರಕಾರಿ ಅಂಗಡಿಗಳು ಮತ್ತೆ ಕಿರಾಣಿ ಅಂಗಡಿಗಳು ಇವೆಲ್ಲವೂ ಕೂಡ ಓಪನ್ ಇದಾವೆ ಬೆಳಗ್ಗೆನೆ ನಾವು ನೋಡ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ. ಆ ಕಂಟೈನ್ಮೆಂಟ್ ಝೋನ್ ಅಲ್ಲಿ ಇಲ್ಲ ಕಾಣಿಸ್ತದೆ, ಹೊರಗಡೆ ಇದೆ. ಆದ್ರೆ ಏನ್ಪುರ ವಾರ್ಡ್ ಬೇರೆ ವಾರ್ಡ್ ಈ ಅರಫತ್ ನಗರ್ ಏನ್ ಮಾಡೋ ಕಂಟೈನ್ ಮಾಡಿದೀವಿ ನಾವು ಸೀಲು, ಅದು ಬಿಟ್ಟು ಹೊರಗಡೆ ಪ್ರದೇಶದಲ್ಲಿ ಇದೆ. ಇಲ್ಲ ಸರ್, ಆಕ್ಚುಲಿ ನಮ್ಮ ರಿಪೋರ್ಟರ್ ಅಲ್ಲಿಂದನೇ ಅವಾಗ್ಲೇ ಲೈವ್ ತಗೊಳ್ತಾ ಇದ್ವಿ, ಅವಾಗ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ಓಪನ್ ಇದಾವೆ ಅಂಗಡಿಗಳು ಅನ್ನೋದನ್ನ ಕೂಡ ತೋರಿಸ್ತಾ ಇದ್ರು. ಹಾಗಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮುಚ್ಚಿಸ್ತೀನಿ, ನಾನು ಹೇಳ್ತೀನಿ. ನಾನು ಜೆಸಿ ಅವರು ಅಲ್ಲೇ ಇದ್ದಾರೆ, ನಾನು ಈಗ ದೂರವಾಣಿಯಲ್ಲಿ ಫೋನ್ ಮಾಡಿ ಅವ್ರಿಗೆ ಹೇಳಿ ಇಮಿಡಿಯೇಟ್ ಕ್ಲೋಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೆ ತೆಗಿಬಾರ್ದು ಅಂತ ನಾವು ಹೇಳಿರ್ಬೇಕು. ಸರ್ ಈಗ ಜನ ಹೊರಗ್ ಬರ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಅಗತ್ಯ ವಸ್ತುಗಳು ಸಿಗ್ತಾ ಇಲ್ಲ ಅನ್ನುವ ಕಾರಣ ಇಲ್ಲಿ ಪ್ರಮುಖವಾಗಿದೆ. ಅವರಿಗೆ ತಲುಪಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಂಪರ್ಕ ಮಾಡಬೇಕು, ಏನಾದ್ರು ನಂಬರ್ಸ್ ಏನಾದ್ರು ಕೊಟ್ಟಿದ್ದೀರಾ ಆ 2 ವಾರ್ಡ್ಗಳಿಗೆ?
ಇಲ್ಲ, ನಾವೇನ್ ಮಾಡಿದೀವಿ, ಪ್ರತಿನಿತ್ಯ 5 ಜನರನ್ನ ಐಡೆಂಟಿಫೈ ಮಾಡಿದ್ದಾರೆ. ಐಡೆಂಟಿಫೈ ಮಾಡಿ ಅವ್ರಿಗೆ ಒಂದೊಂದು ಬೀದಿಯನ್ನ ಅಥವಾ ಒಂದು ರೂಟ್ ಅನ್ನ ಹಂಚಿದ್ದಾರೆ. ಆ ರೂಟ್ ಅಲ್ಲಿ ಏನು ಹೋಗ್ತಾರೆ ಇವರು, ಅದು ಆ ಪೂರ್ತಿ ಪ್ರದೇಶವನ್ನ ಕವರ್ ಮಾಡ್ತಾರೆ. ಅದನ್ನ ಅಗತ್ಯ ವಸ್ತುಗಳನ್ನ ಕೊಡ್ತಾರ ಸರ್ ಅವ್ರಿಗೆ? ಹೌದೌದು, ಗ್ರಾಸರಿ, ತರಕಾರಿ, ಹಣ್ಣು ಮತ್ತೆ ಅಗತ್ಯ ವಸ್ತುಗಳು ಏನಿದೆ ಅವೆಲ್ಲವನ್ನು ಫ್ರೀ ಆಗಿ ಹೋಗ್ತಾರೆ. ಫ್ರೀ ಆಗಿಲ್ಲ, ಫ್ರೀ ಆಗಲ್ಲ, ಪೇಮೆಂಟ್. ಯಾರು ಫ್ರೀ ಆಗಿ ಹೆಂಗ್ ಕೊಡಕ್ಕಾಗತ್ತೆ? ಓಕೆ ಓಕೆ. ಅಂದ್ರೆ ಸರ್, ಈಗ ಒಂದ್ ಮನೆಯವ್ರು ಇದಾರೆ ಅಂದ್ರೆ ಅವರು ನಮ್ಗೆ ಇಷ್ಟು ಬೇಕು ಅಂತ ಕೇಳಿದ ಮೇಲೆ ಕೊಡ್ತಾರ ಅಗತ್ಯ ವಸ್ತುಗಳನ್ನ, ಅಥವಾ ಅವರಿಗೆ ಇಷ್ಟನ್ನ ನಾವು ಕೊಡ್ತೀವಿ BBMP ಕಡೆಯಿಂದ ಅಂದ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ದುಡ್ಡು ತಗೊಳ್ಳೋದೆ ಸರ್ ಅದು? ಅವ್ರಿಗೆ ಈಗ ತಳ್ಳಗಾಡಿಯಲ್ಲಿ ಯಾವ ರೀತಿ ತೊಳ್ಕೊಂಡು ಹೋಗಿ ಮಾರಾಟ ಮಾಡ್ತಾರೆ ಆ ರೀತಿಯನ್ನು ವ್ಯವಸ್ಥೆಯನ್ನ ನಾವು ಕಲ್ಪಿಸಿದ್ದೇವೆ. ಅವರು ಅಲ್ಲಿ ಆ ಮನೆಗೆ ಹೋಗಿ ಅವರು ಮಾರಾಟ ಮಾಡ್ಕೊಂಡು ಬರ್ತಾರೆ. ಆದ್ರೆ ಗುರುತಿಸಿದೀವಿ, ಸೊ ದಟ್ ನಮ್ಗೆ ಐಡೆಂಟಿಫೈ ಆಗುತ್ತೆ ನಾಳೆ ಯಾವುದೇ ಕಾರಣಕ್ಕೆ ಇವ್ರನ್ನ ಬಿಟ್ಟು ಬೇರೆಯವರು ಹೋಗುವಾಗಿಲ್ಲ ಅಂತ. ಆಮೇಲೆ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಸರ್, ಅಲ್ಲಿ ಬೇರೆ ಸಂದಿಲ್ಲೂ ಮನೆಗಳಿದಾವೆ, ಸುಮಾರು 30,000ಕ್ಕೂ ಹೆಚ್ಚಿನ ಮನೆಗಳು ಇರುವಂತದ್ದು. ಇವ್ರುಗಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೆಲವರಂತೂ ಬೀದಿಗೆ ಬರ್ತಾನೆ ಇದ್ದಾರೆ. ಈಗ ತಲುಪಿಸುವಂತ ವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕ್ರಮವನ್ನ ಕೈಗೊಳ್ಬೇಕಾಗಿದೆ ಅಂತ ಕಾಣಿಸುತ್ತೆ. ಖಂಡಿತ ಮಾಡ್ಬೇಕಾಗ್ತದೆ ಅದು. ಯಾಕಂದ್ರೆ ಒಂದೆರಡು ದಿವಸ ಆಗುತ್ತೆ ಅದು ಸ್ಟೆಬಿಲೈಸ್ ಆಗಕ್ಕ. ಸಿಸ್ಟಮ್ ನಿನ್ನೆಯಿಂದ ಇವರು ಗುರುತಿಸಿ ಐಡೆಂಟಿಫೈ ಮಾಡಿದ್ದಾರೆ. ಇವತ್ತಿನಿಂದ ಅಗತ್ಯ ವಸ್ತುಗಳು ಒಳಗಡೆ ಹೋಗಕ್ಕೆ ವ್ಯವಸ್ಥೆ ಮಾಡ್ತೇವೆ. ಒಂದ್ಸರಿ ಹೋದ್ರೆ ಬಹುಶಃ ಅದು ಸೆಟ್ ಆಗುತ್ತೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದಕ್ಕೆ. 2 ವಾರ್ಡ್ಗಳು ಕಂಪ್ಲೀಟ್ ಸೀಲ್ ಡೌನ್ ಆಗಿದಾವಲ್ವಾ, ಪಾದರಾಯನಪುರ ಮತ್ತೆ ಬಾಪೂಜಿ ನಗರ. ಆ ವಾರ್ಡ್ಗಳು ಸೀಲ್ ಡೌನ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ 2 ವಾರ್ಡ್ಗಳ ಪಕ್ಕದ ವಾರ್ಡ್ಗಳಲ್ಲಿ ಆತಂಕ ಮನೆ ಮಾಡಿದೆ. ಸೊ ಹೀಗಾಗಿನೇ ಸ್ವಯಂ ಪ್ರೇರಿತವಾಗಿ ವಾರ್ಡ್ಗಳ ರಕ್ಷಣೆಗೆ ಮುಂದಾಗಿದ್ದಾರೆ ಆ ವಾರ್ಡ್ಗಳ ಜನ. ತಮ್ಮ ವಾರ್ಡ್ನಲ್ಲಿ ವಾಹನಗಳ ಪ್ರವೇಶಕ್ಕೆ ಜನರೇ ನಿರ್ಬಂಧವನ್ನ ಹಾಕ್ತಾ ಇದ್ದಾರೆ. KP ಅಗ್ರಹಾರ ವಾರ್ಡ್ನಲ್ಲಿ ಜನರಿಂದಲೇ ಭಾರಿ ಕಟ್ಟೆಚ್ಚರವನ್ನ ವಹಿಸಲಾಗಿರುವಂತದ್ದು. ಹೊರ ಹೋಗುವಂತಹ ವಾಹನಗಳಾಗಿರ್ಬೋದು, ಒಳ ಬರುವಂತಹ ವಾಹನಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶವನ್ನ ನೀಡ್ತಾ ಇಲ್ಲ. ಅವರ ಸೇಫ್ಟಿಗೋಸ್ಕರ ಈ ಒಂದು ಕ್ರಮವನ್ನ ಕೈಗೊಳ್ಳಲೇಬೇಕಾದಂತ ಅನಿವಾರ್ಯತೆ ಇತ್ತು. ಎಸ್, ಜನರೇ ಜಾಗೃತರಾಗಿದ್ದಾರೆ. ಇದು ಬೆಸ್ಟ್ ಎಕ್ಸಾಂಪಲ್. ಸೋಂಕಿತ 2 ವಾರ್ಡ್ಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆಗಳನ್ನ ಬಂದ್ ಮಾಡಲಾಗಿದೆ. ಪಾದರಾಯನಪುರಕ್ಕೆ ತೆರಳದಿರೋದಕ್ಕೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಆ ಭಾಗದ ಆ ವಾರ್ಡ್ನ ಸ್ಥಳೀಯರು. ಇವೆಷ್ಟು ಇವರೆಗಿನ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಬುಲೆಟಿನ್ ನಲ್ಲಿ